ಎಂಟರ್ಪ್ರೈಸು ಧಾರವಾಡ ರೀ. ಇಲ್ಲಿ ಶಿವಾಜಿ ಸರ್ಕಲ್ನಲ್ಲಿ ಭಾರತ್ ಹೈಸ್ಕೂಲ್ ಗೇಟ್ ಮುಂದ್ಗಡೆ ಪೈಪ್ ಹೊಡೆದಿತ್ತು. ಪೈಪಿಂದ ನಾವು ಕ್ರಾಂತಿ ಸಮಾಚಾರದಿಂದ ನಾವು ಅವ್ರಿಗೆ ಹೊರಗಡೆಯಿಂದ ಅದನ್ನು ಇನ್ಫಾರ್ಮೇಷನ್ ಕೊಟ್ವಿ. ಅದರಿಂದ ಭಾಳ ಒಳ್ಳೇದಾಯ್ತು. ಇಮಿಡಿಯೇಟ್ ಕ್ರಾಂತಿ ಸಮಾಚಾರದವರು ಹೊರಗಡೆ ತಂದಿದ್ದಕ್ಕೆ ಮಹಾನಗರ ಪಾಲಿಕೆಯವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರು. ಅದಕ್ಕೆ ನಾವು ಕ್ರಾಂತಿ ಸಮಾಚಾರಕ್ಕೆ ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ಇವರು ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಒಳ್ಳೇದು ಮಾಡಲಿ ಅಂತ ಅಭಿನಂದನೆ ಹೇಳ್ತೀವಿ. ನಾವು ನಂದಿಯಾಟಮಲ್ಲಿಂದ ಮಾತಾಡಿದ್ರೆ ಸೌದತ್ತಿ ರೋಡ್ ಭಾರತ ಸ್ಕೂಲ್ ಅಪೋಸಿಟ್ ಇಲ್ಲಿ ನೀರಿನ ಪೈಪ್ ಹೊಡೆದು ಒಂದು 5-6 ತಿಂಗಳಾಗಿತ್ತು. ಯಾರೂ ದಾದ ಮಾಡಿದ್ದಿಲ್ಲ, ಕಂಪ್ಲೇಂಟ್ ಕೊಟ್ಟರು ಬಂದಿದ್ದಿಲ್ಲ. ಅಲ್ಲೇ ನಾವು ಕ್ರಾಂತಿ ಸಮಾಜಕ್ಕೆ ತಿಳಿಸಿದ್ವಿ. ಅವ್ರು ಬಂದು ನಮಗೆ ಹೇಳಿದ್ರಲ್ಲೇ ಒಂದು 12 ಗಂಟೆ ಒಳಗೆ ಕೆಲಸ ಆಯಿತು. ಅವರಿಗೆ ಭಾಳ ಧನ್ಯವಾದ ಹೇಳ್ತೀವಿ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಸಂದೀಪ್ ದುಮಾಳ್. ಇಲ್ಲಿ ಭಾರತ ಸ್ಕೂಲ್ ಮೇನ್ ಗೇಟ್ ಕಡೆ ಪೈಪು ಒಡೆದು ಒಂದು ಕೆಲವು ತಿಂಗಳ ಹಿಂದೆ ಒಡೆದಿತ್ತು. ಅದನ್ನು ನಾವು ಮಹಾನಗರ ಪಾಲಿಕೆಗೆ ಎಷ್ಟೋ ಮನವಿ ಮಾಡಿದರೂ ಕೂಡ ಅದು ಸ್ಪಂದಿಸ್ತಿರಲಿಲ್ಲ. ಈಗ ಕ್ರಾಂತಿ ಸಮಾಚಾರಕ್ಕೆ ನಾವು ಏನು ಮುಖಾಂತರ ತಿಳಿಸಿದ ತಕ್ಷಣ 24 ಗಂಟೆಯಲ್ಲಿ ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಿದರು. ಅದಕ್ಕೆ ನಾವು ಕ್ರಾಂತಿ ಸಮಾಚಾರಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೀವಿ. ಮಹಾನಗರ ಪಾಲಿಕೆಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಭಾರತ ಸ್ಕೂಲ್ ಕಾಂಪ್ಲೆಕ್ಸಿಂದ ನಾನು FB ಶೇಖ್ ಮಾತಾಡೋದು. ಸುಮಾರು ಒಂದು 3-4 ತಿಂಗಳಿಂದ ನೀರು ಹರಿದು ಭಾಳ ತೊಂದರೆ ಆಗ್ತಾಯಿತ್ತು ಜನರಿಗೂ ಕೂಡ, ಕಾಂಪ್ಲೆಕ್ಸ್ನವ್ರಿಗೆ, ಆಮೇಲೆ ಸಣ್ಣ ಮಕ್ಕಳ ಸ್ಕೂಲಿಗೆ ಹೋಗೋರ್ವರೆಗೆ ಎಲ್ಲರಿಗೆ ತೊಂದರೆ ಆಗ್ತಾಯಿತ್ತು. ಇದನ್ನು ನೀರು ನಿಂತೈತಲ್ಲ, ಇದು ಡೆಂಗು, ಮಲೇರಿಯಾ ಇಂತೆಲ್ಲ ಬ್ಯಾನಿಕ್ ಬೆಳೆಯೋದೇ ಚಾನ್ಸಸ್ ಇತ್ತು. ಅದರಿಂದೆಲ್ಲ ಅರ್ಜಿ ಕೊಟ್ಟರು ಕೂಡ ಅವ್ರು ಕಾರ್ಪೊರೇಷನ್ನವ್ರು ಬಂದು ಮಾಡ್ತಾಯಿಲ್ಲ. ಕಡೆಗೆಲ್ಲ ನಾವು ಕ್ರಾಂತಿ ಸಮಾಚಾರ TV ಅವ್ರಿಗೆ ತಿಳಿಸಿದ ಮೇಲೆ ಅವ್ರ ಮುಖಾಂತರ ಕಾರ್ಪೊರೇಷನ್ಗೆ ನ್ಯೂಸ್ ಬಿಡ್ತು. ನ್ಯೂಸ್ ಮುಟ್ಟಿದ ತಕ್ಷಣ ಒಂದು 24 ತಾಸೊಳಗೆ ಬಂದು ಕಾರ್ಪೊರೇಷನ್ದವರು ಅದನ್ನೇ ಸಮಸ್ಯೆ ಬಗೆಹರಿಸಿದ್ದಾರೆ. ಈಗ ನಾನು ಕ್ರಾಂತಿ ಸಮಾಚಾರ ಅವರಿಗೆ ಹಾಗೂ ಕಾರ್ಪೊರೇಷನ್ದವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳುತ್ತೇನೆ. ಇನ್ಮೇಲೆ ಯಾವುದೂ ಈ ಥರ ತೊಂದರೆ ಆಗಲಾರ್ದು ಸ್ವಲ್ಪ ನೋಡ್ಕೋಬೇಕಂತೂ ನನ್ನ ರಿಕ್ವೆಸ್ಟು.